ನಮ್ಮ ಹಿರಿಯರಾದಂಥ ನಮ್ಮ MLC ಮೇಡಮ್ ಆದರಂಥ ನಮ್ಮ ಹಕ್ನರಂಥ ಹೇಮಲತ್ ಮೇಡಮ್ ಅವರಾಗ್ಬೋದು, ನಮ್ಮ SC ಮೋರ್ಚಾ ಅಧ್ಯಕ್ಷರಂಥ ಗಣೇಶರು, ಭಾಳಷ್ಟು ಇವತ್ತು ವಿಶೇಷವಾದಂಥ ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರದ ಭವಿಷ್ಯದ ಒಂದು ಬದಲಾವಣೆ ಅಂತ ನಾವೆಲ್ಲ ಬಯಸಿದ್ವಿ. ಇವತ್ತು ಕನಿಷ್ಠ 2 ಬೆಳೆ ನೀರು ಕೊಡ್ತಾರಂಥ ಸರ್ಕಾರ ಆ ಪಕ್ಷದಂಥ ಟೈಮ್ನಲ್ಲಿ ರೈತರು ಕೂಡ ನಮ್ಮ ನಾಯಕರು ರಾಜ್ಯಾಧ್ಯಕ್ಷರಾದಂಥ ವಿಜಯಣ್ಣ ಆಗ್ಬೋದು, ನಮ್ಮ ವಿರೋಧ ಪಕ್ಷ ನಾಯಕರಾದಂಥ R. ಅಶೋಕ್ ಸಾಹೇಬರು ಕೂಡ ಬೆಂಗಳೂರು ಔಷ್ನಲ್ಲಿ ಕೂಡ, ಬೆಳಗಾಂ ಔಷ್ನಲ್ಲಿ ಕೂಡ ನಮ್ಮ ಡ್ಯಾಮಿನ ಬಗ್ಗೆ ಹಲವಾರು ಬೇರೆ ಅಭಿವೃದ್ಧಿ ಬಗ್ಗೆ ಕೂಡ ಒಂದು ಸೈಡ್ ಬಗಲಿಟ್ಟು ಡ್ಯಾಮಿನ ಬಗ್ಗೆ ಹಲವಾರು ಇವತ್ತು ಔಷ್ನಲ್ಲಿ ಚರ್ಚೆ ಆಗಿ ಈ ಭಾಗದ ಕಳಕಳಿಯಿಂದ ರೈತ ಗೂಳೆ ಹೋಗಬಾರ್ದು, ರೈತನ ಬದುಕಿಗೆ ಬದುಕಾಗಬೇಕು, ರೈತನ ಕೈ ಕೆಲಸ ಸಿಗಬೇಕಂತ ಹಲವಾರು ಇಚ್ಛಾಶಕ್ತಿಲಿದ್ದ ಭಾಳ ಸೀರಿಯಸ್ ಆಗಿ ಹೌಸ್ನಲ್ಲಿ 1 hour, ½ hour ಚರ್ಚೆ ಮಾಡಿದ್ರು ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಬಂದು ಇವತ್ತು ಡ್ಯಾಮ್ನಲ್ಲಿ ನೋಡಿದ್ರು ಕೂಡ ನಮ್ಮ ವಿರೋಧ ಪಕ್ಷ ನಾಯಕರು ಇವತ್ತು ಡ್ಯಾಮ್ನಲ್ಲಿ ಶೆಟ್ರ್ನಲ್ಲಿ ಬಂದು ನೋಡಿ ಡ್ಯಾಮ್ನಲ್ಲಿ ಇಳಿದು ಇವತ್ತು ಕೆಲಸ ಕಾಮಗಾರಿ ಏನಾಗ್ತಿದೆ ಅಂತ ಇವತ್ತು ಮುಂಡ್ರಾಬಾದ್ನಲ್ಲಿ ಬಂದು ನೋಡಿ ಕಾಸಿ TV ಬೋರ್ಡ್ನಲ್ಲಿ ಕೂಡ ನಾವು ಹೋಗಿ ಎಷ್ಟು ಶೆಟ್ರ್ ಆಗ್ಯಾವ, ಇವತ್ತು ಇಷ್ಟು ಶೆಟ್ರ್, ಇವತ್ತು 16 ಶೆಟ್ರ್ ಆಗ್ಯಾವ ಅಂತ ಏನೋ ಅವತ್ತು ಕಂಟ್ರಾಕ್ಟ್ದಾರು ಅಧಿಕಾರಿಗಳು ಹೇಳಿದ್ರು. ಅವತ್ತು ಹೋದಂಥ ನಮ್ಮ ವಿರೋಧ ಪಕ್ಷ ನಾಯಕರು ಹೋದಂಥ ಟೈಮ್ನಲ್ಲಿ ಕೂಡ ಸರ್ ದುಡ್ಡು ರಿಲೀಸ್ ಮಾಡಿಲ್ಲ ಅಂತಂದ್ರೆ ಇವತ್ತು ನಾನು ಭಾಳಷ್ಟು ಇಲ್ಲಿರೋಂಥ ಉಸ್ತುವಾರಿ ಮಂತ್ರಿಗೆ, ನೀರಾವರಿ ಮಂತ್ರಿಗೆ ಕೂಡ ನಾನು ಹೇಳಕ್ಕೆ ನಿಮ್ಮ ಮುಖಾಂತರ ಬಯಸ್ತೀನಿ. ಭಾಳಷ್ಟು ಅವತ್ತು ಹೇಳಿದ್ರು ಇಲ್ಲ ನಮ್ಮ ಸರ್ಕಾರಲಿದ್ದ ದುಡ್ಡು ರಿಲೀಸ್ ಆಗತ್ತೆ ಅಂತ ಹೇಳಿದ್ರು. ಇವತ್ತು 21 ಕೋಟಿ ಆಂಧ್ರ ತೆಲಂಗಾಣದಲ್ಲಿ ರಿಲೀಸ್ ಆದಂಥ ಟೈಮ್. ಇವತ್ತು ಈ ಸರ್ಕಾರದಲ್ಲಿ ಇವತ್ತು ಮೊನ್ನೆ ಮಂತ್ರಿ ಹೇಳ್ತಾರೆ, ಆದ್ರೆ ಹೆಂಗೆ ನೋಡ್ತಾರೆ ಅಂದರೆ ಶೆಟ್ರನ್ನ ಬಗ್ಗೆ ನೋಡ್ತಾ ಇದ್ದಾರೆ. ಅಂದರೆ ನಿನಗೇನು ನಾಚಿಕೆನ ಐತಿಲ್ಲ ಅಂತ ನಾನು ಕೇಳ್ತೀನಿ ಉಸ್ತುವಾರಿ ಮಂತ್ರಿ. ನೀನೊಬ್ಬ ಜವಾಬ್ದಾರಿ ಸ್ಥಾನದಾಗಿರ್ದತ್ತ, ಸರಿಯಾದ ರೀತಿ ದುಡ್ಡು ಕೊಡೋಕೆ ನಿನಗೆ ಟೈಮ್ ಸಿಗ್ತಿಲ್ಲ, ಈ ಭಾಗದ ಬಡವರ ಕಣ್ಣೀರು ವರ್ಷಕ್ಕೆ ನಿನಗೆ ಟೈಮ್ ಸಿಗ್ತಿಲ್ಲ ಅಂದರೆ ನೋಡ್ತೀಯಲ್ಲಪ್ಪ ನೀನು, ಸುಳ್ಳು ಹೇಳ್ತಿ. ಕೇಂದ್ರ ಸರ್ಕಾರ ಬಟ್ಟು ಮಾಡಿ ತೋರಿಸ್ತಿ. ನಿಮ್ಮ ಸರ್ಕಾರದ ಏನು ಕೊಡುಗೆ, ನಿಮ್ಮ ಸರ್ಕಾರದ ಏನು ದುಡ್ಡು ರಿಲೀಸ್ ಮಾಡಿದ್ರೆ ಇವತ್ತು ಜೂನ್ ಒಳಗೆಲ್ಲ ಮಳೆ ಬರಂತ ಇವತ್ತು ವಾತಾವರಣ ನೋಡ್ತೀರಿ. ಇವತ್ತಿಗಾದ್ರೂ ಕೂಡ 3-4 ಏನು ಬುಕ್ ಅಡ್ಜಸ್ಟ್ ಮಾಡ್ಯಾರಿ ಅವರು 10 ಕೋಟಿಯನ್ನು ಕೊಟ್ಟಿದ್ದನ್ನ ಇಲಾಖೆಗೂ ಅದಕ್ಕೆ ಬುಕ್ ಅಡ್ಜಸ್ಟ್ಮೆಂಟ್ ಮಾಡಿ 10 ಕೋಟಿಯನ್ನು ವಾಪಸ್ ತಗೊಂಡಾರ ಸರ್. ಇವಾಗ ಸರ್ಕಾರ ಅವ್ರದ್ದು ಐತಿ, ಅವ್ರು ತಿಳಿದದ್ದು ಮಾಡ್ತಾರೆ, ಕೊಡಬಹುದು ಕೊಡಲಾರಂಗಿರ್ಬೋದು, ಕೊಟ್ಟಿವಂತ ಸುಳ್ಳು ಹೇಳಿ ಕೂಡ ಮಾಧ್ಯಮದ ಮುಖಾಂತರ ಹೇಳ್ಬೋದು. ಇವತ್ತು ಜನ ಕಣ್ಣು ಮುಚ್ಚಂಥ ಕೆಲಸ ಏನು, ದುಡ್ಡು ರಿಲೀಸ್ ಮಾಡೋಂಗಿಲ್ಲ, ಮೀಡಿಯಾದಲ್ಲಿ ಬನ್ರಿ ಅಂತಾರೆ ದುಡ್ಡು ರಿಲೀಸ್ ಮಾಡಿವಿ, ಕೇಂದ್ರ ಸರ್ಕಾರ ಅಪ್ರೂವಲ್ ಕೊಟ್ಟಿಲ್ಲ, ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ ಅಂತ ನಿಮ್ಮ ಮುಖಾಂತರ ಹೇಳಿದ ದಿನಗಳು ಕೂಡ ನೀವು ನೋಡಿರಿ. ನಾವು ನಮ್ಮ ಜಿಲ್ಲಾ ನಾಯಕರು, ನಾವೆಲ್ಲ ನಮ್ಮ ಸೋದರಿ ಮೇಡಮ್ ಅವ್ರು, ನಾವೆಲ್ಲರೂ ಹೋಗಿ ಬಂದ ಮ್ಯಾಗ ಕೂಡ ನಾವು ದುಡ್ಡು ರಿಲೀಸ್ ಮಾಡಿಬಿಟ್ಟಿವಿ, ನಮ್ಮ ಕಡೆ ಏನಿಲ್ಲ, TVP ಬೋರ್ಡ್ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿದ ದಿನಗಳು ಕೂಡ ನೋಡಿರಿ. ಇವತ್ತು ನಾವು ಭಾಳಷ್ಟು ವಿನಂತಿ ಮಾಡಿದ್ವಿ ಸರ್ಕಾರಕ್ಕೆ, ಸರ್ ನಿಮಗೆ 40 TMC ಸೆಟ್ರಿನ ತೆಳಗೆ ನೀರು ನಿಂದಿರ್ತಾವ, ನಮ್ಗೆ ನೀರು ಕೊಡ್ರಿ. 70 ದಿನ ನೀರು ಕೊಟ್ರೆ ಆಯ್ತು, 90 ದಿನ ಬೆಳೆ ಬರ್ತೈತಿ. 70 ದಿನ ನೀರು ಕೊಡ್ರಿ, 30 ದಿನ ಸಸಿ ಮಾಡಿ 100 ದಿನ ಆಗ್ತೈತಿ, ಬೆಳೆ ಬರ್ತೈತಿ. ನಾವೆಷ್ಟು ನಮ್ಮ ಎಲ್ಲ ರೈತ ಮುಖಂಡರು, ನಾವು 4 ಜಿಲ್ಲೆ ರೈತರು ಹಲವಾರು ಹೋರಾಟ ಮಾಡಿದ್ರು ಕೂಡ ನಮ್ಮ ಮಾತು ಕಿಮ್ಮತ್ತು ಕಾಸು ಕೂಡ ಕೊಡಲಿ ಸರ್ಕಾರ. ತಮ್ಮ ತಿಳಿದಂತೆ ಮಾಡಿದ್ರು ಕೂಡ ಇವತ್ತಿಗಿನ ಸೆಟ್ರ್ ಕುಂಡ್ಸೋಂಥ ಅವಕಾಶ ಭಾಗ್ಯ ನಮಗೆ ಬಂದಿಲ್ಲ ಅಂತ ಹೇಳ್ತಾರೆ. ಎಲ್ಲ ಅವತ್ತು ಅಲ್ಲಿ ಎಷ್ಟು ಮಂದಿ ಕೆಲಸ ಮಾಡ್ತಾರೆ ಅಂದರೆ 8 ಮಂದಿ ಕೆಲಸ ಮಾಡ್ತಿದ್ದಾರೆ. ನಿಮ್ಗೆ ಗೊತ್ತಿಲ್ಲ, ಇಡೀ ಕನಿಷ್ಠ ಅಲ್ಲಿ ಟೀಮ್ ಆಗಿರ್ಬೇಕಂದ್ರೆ ಕನಿಷ್ಠ 40-50 ಜನ ಸೆಟ್ರ್ ತರೋರೊಬ್ಬರು, ಕೆಲಸ ಮಾಡೋರು. ಇದ್ರಂಗೆ ಮಾಡಿದ್ರೆ ನೆಕ್ಸ್ಟ್ ವರ್ಷ ಕೂಡ ಬರ್ತೈತೆ ಅಂತ ನಾವು ಹೇಳ್ಬೇಕು ಸರ್. 4 ಸೆಟ್ರ್ ಹೇಳಿದ್ರೆ ಯಾಕೆ ಬರ್ತದೆ ಸರ್? 33 ಸೆಟ್ರಲ್ಲಿ ಎಷ್ಟು ಇಳಿಸ್ಬೇಕು ಹೇಳು, ಎಷ್ಟು ಇಳಿಸ್ಬೇಕು ಸರ್? ಸರ್ ನಾನು ಹೇಳ್ತಾ ಇದ್ದೀನಿ, ಕೂಡ್ಸೋರ್ ಟೆಕ್ನಿಕಲ್ ರೈಟ್, ನಾನು ಇಲ್ಲ ಅಂತಿಲ್ಲ. ಇವತ್ತಿಗೆ ನಮ್ಗೆ ಎಷ್ಟು ಸೆಟ್ರ್ ಕೊಂಡಿರ್ಬೇಕು ಸರ್? 16 ಸೆಟ್ರ್ ರೆಡಿ ಆಗಂತ ಮಂತ್ರಿ ಹೇಳಿದ ದಿನಗಳು ಹೇಳಿದ್ರಿ. ಗದಗಿನಲ್ಲಿ ಒಂದಿಷ್ಟು, TVP ಬೋರ್ಡ್ನಲ್ಲಿ ಇಷ್ಟು, ಬೇರೆ ಕಡೆ ಇಷ್ಟು ನಾವು ರೆಡಿ ಮಾಡಿರಿ, 16 ರೆಡಿ ಆಗಂತ ಹೇಳಿದ್ರು. ಅಲ್ಲಿ ಇವತ್ತು ಹತ್ತಿರದಾಗ ಬರ್ತೈತಿ ಮಾರ್ಚ್, ಏಪ್ರಿಲ್, ಮೇ ಮಳೆ ಬರೋಂಥ ದಿನಗಳು, ಮುಂಗಾರು ಮಳೆ ನೆಕ್ಸ್ಟ್ ಮಾರ್ಚಿನ ಶುರುವಾಗ್ಬಿಡ್ತೈತಿ. ಏಪ್ರಿಲೇ ಮುಂಗಾರು ಮಳೆ ಆಯ್ತು ಅನ್ಕೋ, ಶೆಟ್ರ್ ಕುಂದ್ರಕ್ಕೆ ಅವಕಾಶ ಇರೋಂಗಿಲ್ಲ. ಇವತ್ತಿನ ಕಾಲದಾಗ ವಾತಾವರಣ ಕ್ಲೈಮೇಟ್ ಏನಾಗ್ತೈತಿ, ಮುಂಗಾರು ಮಳೆ ಬರೋಂಥ ಚುನಾವಣೆ ವಾತಾವರಣ ಕಂಡು ಬರೋದ್ರಿಂದ ಮತ್ತೆ ಇದೇ ಪರಿಸ್ಥಿತಿ ನಮ್ಮ ರೈತಿಗೆ ನೆಕ್ಸ್ಟ್ ಬರಬಾರಂತ ಕೂಡ ನಾವು ಅನಿಸ್ತೈತಿ ಸರ್. 4 ಸೆಟ್ರ್ ಕುಂಡ್ಸ್ಯಾರ, 4 ಸೆಟ್ರ್ ಕುಂಡ್ಸ್ಯಾರ ಸರ್. 33 4 ಸೆಟ್ರ್ ಎಷ್ಟು ವರ್ಷ ಬೇಕಿದ್ರಂಗ? ಇನ್ನೊಂದು 3 ಕುಂಡ್ಸ್ಬೋದಾ ಸರ್? ಎಷ್ಟು 7 ದಿನ, 1 ತಿಂಗಳಿಗೆ ಎಷ್ಟು ಗೇಟ್ ಸೆಟ್ರ್ ಕುಂಡಿರ್ತಾವೆ ಸರ್? ನಿಮ್ಮಂಗೆ ಹಾಕ್ರೆ ಒಂದು ಸೆಟ್ರ್ 7 ದಿನ ಅಂದರೆ 1 ತಿಂಗಳಿಗೆ ಎಷ್ಟು ಸೆಟ್ರ್ ಬೇಕು? 4-5 ಕುಂದಿಸ್ಬೇಕು ಸರ್. ಯಾಕೆ ಖರ್ಚು? ಆದರೆ ಇವತ್ತು ಎಷ್ಟು ತಿಂಗಳು ಆಗ್ತದೆ ಟೈಮ್ ತಗೊಂಡವ್ರು?
ಸರ್ ಯಾವಾಗ ಟೈಮು ಮುಂಗಾರು ಮಳೆ ನಮ್ಮ ಮೇಲೆ ಶುರು ಆಗ್ಬಿಡ್ತೈತೆ ಸರ್. ಮಳೆ ಮುಂಗಾರು ಮಳೆ ಮೇಲೆ ಶುರು ಆಗ್ತೈತೆ. ಇವತ್ತು ಈ ಭಾಗದ ಇಡೀ ರಾಜ್ಯದ ದೇಶದಲ್ಲಿ ಮುಂಗಾರು ಮಳೆ ಶುರುವಾಗಂಥ ದಿನ. ಇವತ್ತು ಮಂತ್ರಿ ಬರೀ ಸುಳ್ಳು ಹೇಳ್ತಾರೆ ಜನ. ಇವತ್ತು ಏನಾಗತ್ತೆ ಅಂದರೆ ಅವ್ರ ಪರಿಸ್ಥಿತಿ ತಮ್ಮ ಹೊಡೆದಾಟದಲ್ಲಿ ನಮ್ಮ ರೈತರನ್ನ ಮರ್ತು ಬಿಟ್ಟಾರ, ಡ್ಯಾಮನ್ನು ಮರ್ತಾರ. ಇಲ್ಲಿರೋಂಥ ಇವತ್ತು ನೋಡ್ರು ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ಕನಿಷ್ಠ 25-30 ಸಾವಿರ ಜನ ಗೂಳೆ ಹೋಗ್ತಾ ಇದ್ದಾರೆ ಇವತ್ತು ಬೆಂಗಳೂರು ಮೈಸೂರು ದುಡಿಯಾಕ. ನಮ್ಮ 2 ಬೆಳೆ ಇಲ್ಲದ ಸಲುವಾಗಿ ನಮಗೆ ಕಣ್ಣೆ ನೀರು ಬರ್ತಾ ಇದೆ. ನಮ್ಮ ರೈತರನ್ನ ಮಕ್ಕಳು ಬಿಟ್ಟು ಹೋಗ್ತಾ ಇದ್ದಾರೆ, ಅಲ್ಲೆಲ್ಲ ಅವ್ರ ತಂದೆ ತಾಯಿನ ಬಿಟ್ಟು ಹೋಗ್ತಾ ಇದ್ದಾರೆ. ಇವತ್ತು 2 ಬೆಳೆ ಇಲ್ಲ. ಹಲವಾರು ಇವತ್ತು ಎಲ್ಲಿ ಜನ ಲೇಬರ್ ಜನ ಕನಿಷ್ಠ ಬರೀ 20% ಇವತ್ತು ನಮ್ಮ ಕ್ಷೇತ್ರದಲ್ಲಿ ಉಳಿಯಾಕಚ್ಚಾರ. ಎಲ್ಲ ಲೇಬರ್ ಜನ ಸರ್ ಅವೆಲ್ಲ ಸುಳ್ಳು ಸರ್. ಮಂತ್ರಿ ಸುಳ್ಳು ಹೇಳ್ತಿದ್ದೀನಿ ಸರ್. ಹೇಳ್ತೀನಿ ನೀವು ಸತ್ಯ ಅಂತ ತಿಳ್ಕೊಬೇಡ್ರಿ. ನೀವೇ ಬೇಕಾದ್ರೆ ನಾಡ್ದು ಒಂದು ಟೈಮ್ ಫಿಕ್ಸ್ ಮಾಡ್ತೀನಿ ಬರ್ರಿ. ಅಲ್ಲಿರೋ ಜನ ರೈತರನ್ನ ಕರೆಸ್ಬಿಡ್ತೀನಿ. ಎಲ್ಲನ ರೈತರ ಬಾಲಿ ನೀವು ಕೇಳ್ರಿ, ಮಂತ್ರಿ ಬಾಲಿ ಕೇಳಬೇಡ್ರಿ. ತನ್ನ ಕೈಲಿ ಆಗ್ಲಾರ್ದ ಕೆಲಸ ಸುಳ್ಳು ಮೀಡಿಯಾದ ಮುಂದೆ ಹೇಳಂತ ಕೆಲಸ ಮಾಡ್ತಾನೆ. ಮೇಲೆಷ್ಟು ನೀವು ಒಂದು ಫಿಕ್ಸ್ ಮಾಡೋಣ. ನಮ್ಮ ಹಿರಿಯರು ನಾವು ಡ್ಯಾಮ್ನ ಮೇಲೆ ಹೋಗೋಣ, ಹೋದ್ಮಾಗ ರೈತರನ್ನ ಕರ್ಸೋಣ, ರೈತರ ಅಭಿಪ್ರಾಯ ತಗೊಂಬ್ಲಿ. ಈ ಸರ್ಕಾರ ಇಲ್ಲಿರೋಂಥ ಮಂತ್ರಿ ಹೊಟ್ಟೆ ತುಂಬಿಟ್ಟು ಅವ್ರು ಆಕಾಶಕ್ಕೆ ಹೋಗ್ಬಿಟ್ಟಾರ ಮಂತ್ರಿಗಳು. ಇಲ್ಲಿರೋಂಥ ಜಿಲ್ಲಾ ಉಸ್ತುವಾರಿ ಮಂತ್ರಿ ಶಿವರಾಜ್ ತಂಗಡಿಗರು ಆಕಾಶಕ್ಕೆ ಹೋಗಿ ತೆಳಗಿಳಿಸ್ಬೇಕಂತ ಕಾಲ ಬರ್ತೈತಿ. ಇಳಿಸ್ತಾ ಇದ್ದಾರೆ, ರೈತ ಮುಖಂಡರನ್ನೇ ಇಳಿಸ್ತಿದ್ರೆ, ಮತದಾರರು ಇಳಿಸ್ತಾ ಇದ್ದಾರೆ. ಅವಾಗ ಮಬ್ಬಿಳಿದ ಮ್ಯಾಗ ಈ ಡ್ಯಾಮಿನ ಬೆಲೆ ಗೊತ್ತಾಗ್ತೈತಿ. ಇನ್ನಕ್ಕೆ 18ರಾಗ ಗೊತ್ತೈತಿ ಈ ಜಿಲ್ಲೆದಾಗ ಎಷ್ಟು ಮಂದಿ ಸೋತರು. ಒಂದು ಸಲ ನೀರಿಲ್ಲ ಅಂದಾಗ ಮಬ್ಬು ಇನ್ನೂ ಇಳಿದಿಲ್ಲ. ಕಣ್ಣಲ್ಲಿ ಬಾಯಲ್ಲಿ ಮಖದಲ್ಲಿ ಅಧಿಕಾರದ ಮಬ್ಬು ತಲೆ ತುಂಬಾಗೈತಿ. ಮಬ್ಬು 28ಕ್ಕೆ ಇಳಿತೈತಿ. ಅವತ್ತು ಗೊತ್ತಾಗ್ತೈತಿ ಈ ಜನರ ಬೆಲೆ ಏನು, ಈ ಭೂಮಿ ಬೆಲೆ ಏನು, ಮತದಾರನ ಬೆಲೆ ಏನು, ಇಲ್ಲ ರೈತರ ಕಣ್ಣೀರು ಬೆಲೆ ಗೊತ್ತಾಯ್ತು. ಅಲ್ಲಿವರೆಗೆ ಗೊತ್ತಾಗಂತ ಕೆಲಸ ಇಲ್ಲ. ನಾನು ನಿಮ್ಮ ಮುಖಾಂತರ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ. ನಾವೇನ ಏಪ್ರಿಲ್ ಮೇದ ಕನಿಷ್ಠ ಒಂದು 20 ಕನಿಷ್ಠ 30 ಆಗಿಲ್ಲ ಅಂದ್ರೆ ಪರವಾಗಿಲ್ಲ, ಒಂದು 20 ಏನೋ ಸೆಕ್ಟರ್ ಕುಂಡ್ರಿಸೋಕ್ಕಾಗಿಲ್ಲ ಅಂದ್ರೆ ನಾವು ಏಪ್ರಿಲ್ನಾಗ ಇಡೀ ಕಾಟುಗಳಿದ್ದ ಡ್ಯಾಮ್ ಪಾದಯಾತ್ರೆ ಮಾಡೋ ಕೆಲಸ ಮಾಡ್ತೀವಿ. ನಾನು ಅಲ್ಲ, ನಮ್ಮ ರೈತ ಮುಖಂಡರು ಇಡೀ ಎಲ್ಲ ಸರ್ವಧರ್ಮದವ್ರು ಏನು ಮತ್ತೆ ಪಕ್ಷ ಅಂತಲ್ಲ, ನಾನು ಪಕ್ಷಿತವಾಗಿ ನಮ್ಮ ರೈತ ಮುಖಂಡರು ನಾವು ನಮ್ಮ ರಾಜ್ಯ ನಾಯಕರು ಇವತ್ತಿನ 20 ಮೇಲೆ ಸೆಟ್ರ್ ಏನು ಇವತ್ತು ಡ್ಯಾಮ್ನಲ್ಲಿ ಕುಣಿಸಿಲ್ಲ ಅಂದರೆ ಕಾಟುಗಳಿದ್ದ ಡ್ಯಾಮಿಗೆ ಬಂದು ಇವತ್ತು ಅಲ್ಲಿ ಹೋರಾಟ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಇದೇ 4-3 ಏನ್ರಿ ನಾ ಏಪ್ರಿಲ್ ಅಲ್ಲಿವ್ರಿಗೆ ಟೈಮ್ ಕೊಡ್ತೀವಿ. ಕುಂದಿರ್ಸಿಲ್ಲ ಅವರು ಕೆಲಸ ಮಾಡೋರಿಗೆ ನಾವೇನು ತೊಂದರೆ ಕುಣಿಸಲ್ಲ ಸರ್. ಅವ್ರು ಒಂದು 10 ಕುಂದಿಸ್ಬೋದು ಇವತ್ತಿನ ಲೆಕ್ಕ ನೋಡಿ. ಇನ್ನೂ ಕೆಲಸ ಆಗಿಲ್ಲ, ದುಡ್ಡ ಪೇಮೆಂಟ್ ಮಾಡಿಲ್ಲ ಸರ್. ಪೇಮೆಂಟ್ ಕೆಲಸ ಮಾಡ್ತಾರ, ದುಡಿಯೋ ಕೈಗೆ ದುಡ್ಡು ಕೊಟ್ರಲ್ಲ ಕೆಲಸ ಮಾಡೋದು. ಇವರು ಈ ಸರ್ಕಾರ ದುಡ್ಡು ಕೊಡ್ತಿಲ್ಲ, ಕಣ್ಣು ಮುಚ್ಚಲಾಟ ಮಾಡ್ತಾ ಇದ್ದಾರೆ. ಇವ್ರೇನೋ ಒಂದು 20 ಸೆಟ್ರ್ ಕುಣಿಸಿಲ್ಲ, ಅಲ್ಲ 33 ಆಗಿಲ್ಲ ಅಂದ್ರೆ ಕೂಡ ಒಪ್ಪಿಗೆಮಾನ ಅನಿವಾರ್ಯ ಕೆಲಸದ ಮ್ಯಾಗ ಅದೇ ದುಡ್ಡಿಂದು ಕೆಲಸ ತೊಂದರೆ. ಒಂದು 20-22 ಸೆಟ್ರ್ ಕುಣಿಸಿಲ್ಲ ಡ್ಯಾಮ್ನಲ್ಲಿ. ಮತ್ತೆ ಮುಂದೆ ಬೆಳಗ್ಗೆ ಎರಡನೇ ಬೆಳೆ ತೊಂದರೆ ಮಾಡಿದ್ರೆ ಕಾಟುಗಳಿದ್ದ ಡ್ಯಾಮಿಗೆ ಬಂದು ಹಗಲಿ ರಾತ್ರಿ ಹೋರಾಟದ್ದಾರೆ. ಯಾರು ಒಂದು ಸುಮ್ಮನೆ ಬಂದು ಪಾದಯಾತ್ರೆ ಬಂದು ಮನೆಗೆ ಕೊಟ್ಟೋಗೋದಲ್ಲ. ನಮ್ಮ ರೈತ ಮುಖಂಡರು ನಮ್ಮೆಲ್ಲ ಸರ್ವ ಪಕ್ಷ ಸರ್ವ ಧರ್ಮದವ್ರನ್ನ ಕರ್ಕೊಂಬಂದು ಡ್ಯಾಮ್ನ ಮ್ಯಾಗ ಹೋರಾಟ ಮಾಡೋಂಥ ಕೆಲಸ ನಾವು ನಮ್ಮ ಮುಖಂಡರು ಮಾಡ್ತೀವಿ. ಇದು ನಾವು ಏನೋ ಪಾಲಿಟಿಕ್ಸ್ ಅಲ್ಲಿದು, ನಮ್ಮ ರೈತರ ಕಣ್ಣೀರಿದು. ಅವ್ರ ಕಣ್ಣೀರು ಇವತ್ತು ನಾನು ಮೊನ್ನೆ ನೋಡಿದೆ. ನೀವೆಲ್ಲರೂ ನಮ್ಮ ರೈತ ಬಂದ್ರೋಣ ಕಣ್ಣೀರು ತೆಗೆದ್ರೆ ಏನು ಸರ್, ನಾವು ಕೂಡ ಗೂಳೋಗೋ ಪರಿಸ್ಥಿತಿ ಬಂತು. ನಮ್ಮ ತಾಲೂಕಿನಲ್ಲಿ ಸಾಲ ಸಂಬಂಧ ಮಾಡ್ಯಾರ, ಲಾಭ ಲುಕ್ಷಣ, ಆಮೇಲೆ 2 ಬೆಳೆ ಬಂದು ರೊಟೇಷನು, ಲೇಬರ್ ಜನ ಅವ್ರ ಕೆಲಸ ಏನಿಲ್ಲ, ಖಾಲಿ ಇವತ್ತು ನಮ್ಮ ಜನ ಕುಂತ್ಕೊಂಡ್ಬಿಟ್ಟಾರೆ. ಹಂಗಾಗಿ ಮೊನ್ನೆ ರೈತರ ಬಂದವ್ರು ನೋಡೋಕೆ ಇವತ್ತು ಬಾಬರೆಡ್ಡಿ ಕ್ಯಾಂಪು, ದೇಶೀಯ ಕ್ಯಾಂಪ್ ಹಲವಾರು 20-25 ಮಂದಿ ರೈತರು ಬಂದು ಹೇಳ್ತಾ ಇದ್ದಾರೆ, ಸರ್ ಹಿಂಗಾದ್ರೆ ಹೆಂಗೆ, ನೀವು ಸುಮ್ಮನೆ ಕೂಡಬೇಡ್ರಿ, ನೀವು ಹೋಗ್ರಂತ. ನಾವು ಹೋಗಿ ಬಂದೀವಿ. ಅಧಿಕಾರ ಅವ್ರ ಕೈಯಾಗೈತಿ. ನಾವೇನು ಹೋದ್ರು ಕೂಡ ಅಧಿಕಾರ ಅವ್ರ ಕೈಗೈತಿ. ದುಡ್ಡು ರಿಲೀಸ್ ಮಾಡಿಸ್ಬೇಕು. TVP ಬೋರ್ಡಿಗೆ ಆಗ್ಬೋದು, ಅಧಿಕಾರಿಗಳಿಗೆ ಹೇಳಿ ಕಾಂಟ್ರಾಕ್ಟ್ದಾರ ಅಂತ ಕರ್ಸೊಂದು ಮೀಟಿಂಗ್ ಮಾಡ್ಬೇಕು. ನೋಡಿ ಇಷ್ಟು ದಿನ ಕುಣಿಸ್ಬೇಕಪ್ಪ, ಇಷ್ಟು ದುಡ್ಡು ರಿಲೀಸ್ ಮಾಡ್ಕ. ದುಡ್ಡು ತೆಲಂಗಾಣ 100,000 ಕೊಟ್ಟಾರ ಬಿಟ್ಟು ಇವ್ರು ದುಡ್ಡು ತಗೊಂಬೋದು ಕೊಡೋದು. ಇನ್ನು ಇವ್ರಿಗೆ ಅಷ್ಟು ಕೂಡ ಗತಿ ಇಲ್ಲ. ಈ ಸರ್ಕಾರಕ್ಕೆ ದುಡ್ಡು ಕೊಡೋಷ್ಟು ಗತಿ ಇಲ್ಲ ಅಂತ ನಾನು ಭಾವಿಸ್ತೀನಿ. ಅದಕ್ಕಾಗಿ ಭಾಳ ನಿಮ್ಮ ಮುಖಾಂತರ ನಾನು ವಿನಂತಿ ಮಾಡಿ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಹೇಳಂತ ಕೆಲಸ ಮಾಡ್ತೀನಿ. ಮುಂದಿನದಾಗ ನಾವು ಮೇ ತಿಂಗಳಲ್ಲಿ ಸೆಟ್ರನ್ನು ಕುಣಿಸಿಲ್ಲ, ಕಾಟಿಗೆ ಟು ಮುಂಡ್ರಾಬಾದ್ ಹಗಲಿ ಇರಳು ಹೋರಾಟ ಎಲ್ಲ ಮುಖಂಡರು. ಸರ್ ಅವರಿಗೆ ನಾನು ನಿಮಗೆ ಹೇಳ್ತೀನಿ, ಅವ್ರಿಗೇನಾನ ಈ ಬಗ್ಗೆ, ಈ ಡ್ಯಾಮಿನ ಬಗ್ಗೆ, ಈ ಜನರ ಬಗ್ಗೆ ಸ್ವಾಭಿಮಾನ ಗೌರವ ಇದ್ದರೆ 10 20 ಕೋಟಿ ರಿಲೀಸ್ ಮಾಡಿಬಿಡೋಕು. ಅವ್ರಿಗೆ ಸ್ವಾಭಿಮಾನ ಇಲ್ಲ, ಈ ಭಾಗದ ಕಳಕಳಿಲ್ಲ, ಈ ಭಾಗದ ಜನ ಬದುಕಿನಲ್ಲಿ ಅವ್ರಿಗೆ ಅರಿವು ಕೂಡ ಇಲ್ಲ. ಜನ ಮತದಾನ ಮತ್ನಾಗ ಕಂಡ ಕೊಟ್ಟು ದುಡ್ಡು ಮತದಾನ ಅಂದರು. ಇವತ್ತು ಈ ಜನಾಭದ ಬಗ್ಗೆ ಅರಿವಿಲ್ಲ ಅವರಿಗೆ. ಹಂಗಾಗಿ ಇನ್ನಕ್ಕೆ ತಗಂದ್ರೆ ಅವರು ಮೂಡಿಸೋಂಥ ಕೆಲಸ ನಾವು ನಮ್ಮ ರೈತರು ಮಾಡ್ತೀವಿ. ನೋಡ್ರಿ, ಇಸ್ಪಾಟ ಮಂತ್ರಿ ಆಡ್ತಾ ಇದ್ದಾರೆ, ನಿಮ್ಗೆ ಗೊತ್ತಿಲ್ಲ. ಮತ್ತು ಯಾರಿಲ್ಲ,
ಇಸ್ಪಟ ಮಂತ್ರಿ ಆಡ್ತಾನೆ, ಆಂಧ್ರ ಆಟ ಆಡ್ತಾರೆ, ಮತ್ತೆ ಹಿಂದೆ ಯಾರು ಬೇಕು? ಅಲ್ಲ, ಮಂತ್ರಿ ಇಸ್ಪಟ್ ಆಡ್ತಾ ಇದ್ದೀನಿ ಇಲ್ಲಿ ಸಾರ್. ಇಸ್ಪಟ್ ಆಡಂತ ಆತ ಹೇಳ್ತಾ ಇದ್ದಾನೆ. ರೈತ ಮುಖಂಡ್ರು ಇಸ್ಪಟ್ ಆಡ್ತಾನ್ರಿ, ಅವ್ನು ನಾಚಿಕೆ ಹೇಳ್ತಾನೆ. ಮಂತ್ರಿ ಇಸ್ಪಟ್ ಆಡ್ತಾ ಇದ್ದಾನಪ್ಪ. ಅದಕ್ಕೇನು ಮಾಡ್ತದ್ರಿ? ತಾನು ಆಂಧ್ರ ಆಡ್ತಾ ಇದ್ದಾನೆ. ಕ್ಷೇತ್ರಕ್ಕೆ ಬಂದಾಗ ಎಲ್ಲ ಮುಖಂಡರನ್ನ ಕರೆಸಿ ಆಂಧ್ರ ಆಡ್ತಾನೆ. ಇನ್ನು ಇದಕ್ಕೆ ತಾನು ಇಸ್ಪಟ್ ಆಡೋ ಮನುಷ್ಯ ಅಲ್ಲನಲ್ಲ, ತಾನು ಸುದ್ದಿ ಇದ್ದಾನೆ ಕೇಳ್ಬಿಡ್ರಿ. ಮಂತ್ರಿ ಇಸ್ಪಟ್ ಆಡ್ತಾ ಇದ್ದಾನ. ಹಾಂ, ಅವೆಲ್ಲ ಕೊಡಬೇಕಾ? ಕೊಡಂತ ಕಾಲ ಬಂದ್ರೆ ಕೊಡ್ತೀನಿ, ಕೊಡೋ ಕಾಲ ಬಂದ್ರೆ ಕೊಡ್ತೀನಿ. ಅವು ಕೂಡ ಯಾವ ಬಂದ್ ಮಾಡ್ಸ್ಯಾರ? ಎಲ್ಲಿ ಬಂದ್ ಮಾಡ್ಸ್ಯಾರ? ದಿನ ಬರೀ ಬೆಳತನ ಲೋಡು 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 ಲೋಡು. ಸರ್ ಸರ್ ಈ ದಿನ ನೋಡ್ತಲ್ರಿ, ನೀ FIR ಮೊನ್ನೆ ಒಂದು 6 FIR ಮಾಡಿದ್ರು ನಮ್ಮ ತಾಲೂಕು. 8 ಮಂದಿ ಮೇಲೆ FIR ಆಯ್ತು. ಅದ್ರಾಗ ಆ ಮಂತ್ರಿ ಇಲಾಖೆ ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಐತಲ್ಲ, ಅವರೊಬ್ಬ ಸದಸ್ಯರದಾರ. ನೀವು ಅದ್ರ ಬಗ್ಗೆ ಮಾತಾಡಲ್ಲ ರೀ. ಅವು ಇರ್ಪಣ್ಣ ಇರ್ಪಣ್ಣ ಅದನ್ರಿ. ಅಲ್ಲ, ಇವಾಗ ಬ್ಲಾಕಿಗೆ ಇಷ್ಟು ಹೊತ್ತಿಗೆ ಏನು ಸೋರ್ಸ್ ಹೋಗ್ತೈತಿ, ಸೋರ್ಸ್ ಹೋಗ್ಲಾರ್ದಂಗೆ ಏನು ಅವ್ರವ್ರ ಹೊಲ್ದಾಗ ಜನ ತುಂಬ್ತಾ ಇದ್ದಾರಲ್ಲ, ಅವೆಲ್ಲ ಯಾಕಂದ್ರಿ ಅಲ್ಲಿಗೆ ಹೋಗ್ಬೇಕಲ್ಲ, ಪಾಯಿಂಟಿಗೆ ಹೋಗ್ಬೇಕಲ್ಲ ಜನ. ಹಂಗಾಗಿ ಇವ್ರು FIR ಮಾಡಿಸಂತ ಕೆಲಸ ಮಾಡ್ತಾರೆ. ನಿಮ್ಮ ಕ್ಲಬ್ನಲ್ಲಿ ಗೊತ್ತಿರಲಿ, ಕ್ಲಬ್ನಲ್ಲಿ ಅವ್ರ ಮಂತ್ರಿ ಸೋರ್ಸ್ ಹೋದ ಕ್ಲಬ್ ನಡೀತಾ ಇದಾವ. ಯಾರೋ ಸುಮ್ಕೆ ಕಾಮದಾಗ ಎಲ್ಲೋ ಅಂಗಡಿ ಕುಂತಾರೆ ಅವ್ರು ಅರೆಸ್ಟ್ ಮಾಡ್ತಾ ಇದ್ದಾನೆ. ಇವತ್ತು ಅರ್ಥ ಮಾಡೋದು, ತನಗೆ ಎಲ್ಲಿ ಸೋರ್ಸ್ ಬರ್ತಾವ, ಉಸುಗಿರ್ಲಿ, ಕ್ಲಬ್ ಇರಲಿ, ಇನ್ನೊಂದು ದಂದಿರಲಿ, ತನಗೆ ಸೋರ್ಸ್ ಬಂದರೆ ಮಾತ್ರ ನಡೆಸ್ತಾ ಇದ್ದಾನೆ. ತನಗೆ ಸೋರ್ಸ್ ಎಲ್ಲಿ ಕಟ್ಟಾತಾವ FIR ಮಾಡಿಸಿ ಒಳಗಾಗಿ ಓದಿಸ್ತಾ ಇದ್ದಾನೆ ಇವತ್ತು ಕ್ಷೇತ್ರದಲ್ಲಿ. ನಿಮಗೆ ಗೊತ್ತಿರಲಿ, ತನ್ನ ಸೋರ್ಸ್ ಅಕ್ರಮ ಇವತ್ತಿಗೆ ನಡೀತೈತ್ರಿ. ನೀವು ನಮಗೇನು ಹೇಳ್ತಾ ಇದ್ದಾನ? ನಾವು ಎಲ್ಲರೂ ಎಲ್ಲರೂ ಹೋಗಿ ಜನಪ್ರತಿನಿಧಿ